ಭಗವದ್ಗೀತೆಯು ಪ್ರಾಪಂಚಿಕ ಸೆಳೆತವನ್ನು ಮೀರಿ ಎತ್ತರಕ್ಕೆ ಕೊಂಡೊಯ್ಯುವ ಆಧ್ಯಾತ್ಮಿಕ ಗ್ರಂಥ. ಪ್ರಾಪಂಚಿಕ ಸೆಳೆತ ಎಂದರೆ ಈ ನಮ್ಮ ದೈನಂದಿನ ಜೀವನದ ಉಪಯೋಗ ಇಲ್ಲದ ಆಸೆಗಳು. ಇದರಿಂದ ನಮಗೆ ಯಾವುದೇ ಉಪಯೋಗ ಇಲ್ಲ. ಆದರೂ ಮನುಷ್ಯ ಆಸೆ ಪಡುವುದನ್ನು ಬಿಡುವುದಿಲ್ಲ. ಭಗವದ್ಗೀತೆ ಎಂದರೆ ಅನೇಕರಿಗೆ ಭಯ. ಎಲ್ಲಿ ಭಗವದ್ಗೀತೆ ಓದಿ ನಾವು ಸನ್ಯಾಸಿಯಾಗಿ ಬಿಡುತ್ತೀವೋ ಏನೋ ಎಂದು. ಇನ್ನು ಕೆಲವರಿಗೆ ಇದರಿಂದ ಉಪಯೋಗ ಇಲ್ಲ, ಇದನ್ನು ಓದಿದರೆ ಸಮಯ ವ್ಯರ್ಥ ಎಂದು. ಆದರೆ ಇವರು ಒಂದು ಹೆಜ್ಜೆ ಮುಂದೆ ಹೋಗಿ ಜೀವನಕ್ಕೆ ಬೇಡದ ವ್ಯರ್ಥ ಪುಸ್ತಕಗಳನ್ನು ಓದುತ್ತಾರೆ. ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಬೇಡದ ವಿಷಯದಲ್ಲಿ ಕಾಲಹರಣ ಮಾಡುತ್ತಾರೆ. ಇನ್ನು ಕೆಲವರ ಪ್ರಕಾರ ಭಗವದ್ಗೀತೆಯಲ್ಲಿರುವುದು ದೇವರ ಭಜನೆ. ಇದನ್ನು ನಾವು ಓದುವುದಿಲ್ಲ. 50ನೇ ವಯಸ್ಸಿನ ನಂತರದ ಮುದುಕರು ಇದನ್ನು ಓದುವುದು ಎಂಬುದು. ಆದರೆ ಇದೆಲ್ಲ ಮನುಷ್ಯನ ಮೂರ್ಖತನದ ಯೋಚನೆ. ಭಗವದ್ಗೀತೆ ನಮ್ಮ ಬದುಕು, ನಮಗೆ ಜೀವನ ಪಾಠ ಹೇಳಿಕೊಡುವ ಪ್ರಪಂಚದ ಒಂದೇ ಒಂದು ಗ್ರಂಥ ಇದ್ದರೆ ಅದು ಭಗವದ್ಗೀತೆ ಮಾತ್ರ. ಇದರಲ್ಲಿ ನಮ್ಮ ಇಡೀ ಜೀವನವೇ ಇದೆ. ಇದರಲ್ಲಿ ಇರದಂತಹ ಜೀವನದ ವಿಷಯವೇ ಇಲ್ಲ. ಇದರಲ್ಲಿ ಎಲ್ಲವೂ ಇದೆ. ಇದನ್ನು ಒಮ್ಮೆ ಓದಿ ಅರ್ಥ ಮಾಡಿಕೊಂಡವರು ಜೀವನದಲ್ಲಿ ತಪ್ಪು ಮಾಡಲು ಸಾಧ್ಯವೇ ಇಲ್ಲ. ಹಾಗೂ ಇದನ್ನು ಓದಿದವರ ಮನಸ್ಸಿನಲ್ಲಿ ಲೋಭ, ಮದ, ಮತ್ಸರಗಳು ಸುಳಿಯಲು ಸಾಧ್ಯವೇ ಇಲ್ಲ. ಭಗವದ್ಗೀತೆ ನಮಗೆ ಜೀವನದಲ್ಲಿ ಹೇಗೆ ಬದುಕಬೇಕು, ಯಾವುದು ಸರಿ, ಯಾವುದು ತಪ್ಪು ಎಂದು ಹೇಳಿಕೊಡುತ್ತದೆ. ಹಾಗೂ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾವ ಕಾರ್ಯ ಮಾಡಿದರೆ ಒಳಿತು, ಯಾವ ಕಾರ್ಯ ಮಾಡಿದರೆ ಕೆಡುಕು ಎಂಬುದನ್ನು ಸವಿಸ್ತಾರವಾಗಿ ಹೇಳುತ್ತದೆ. ನಮ್ಮ ಬದುಕಿನ ಉದ್ದೇಶವೇನು, ದೇವರನ್ನು ಅರಿಯುವುದು ಹೇಗೆ, ಆತ್ಮ ಎಂದರೆ ಏನು, ಪ್ರಪಂಚವನ್ನು ಸೃಷ್ಟಿಸಿದ್ದು ಹೇಗೆ, ಮನುಷ್ಯನ ಆಹಾರ ಪದ್ಧತಿ, ಯಾವ ಆಹಾರದಿಂದ ಒಳಿತು ಕೆಡುಕುಗಳು, ಮನುಷ್ಯರ ಗುಣಗಳು, ಮಾನವರ ಸ್ವಭಾವಗಳು, ಒಳ್ಳೆಯದು ಮಾಡಿದರೆ ಏನು ಫಲ, ಕೆಟ್ಟದ್ದು ಮಾಡಿದರೆ ಏನು ಫಲ, ಎಲ್ಲವನ್ನೂ ಸವಿಸ್ತಾರವಾಗಿ ಭಗವದ್ಗೀತೆ ಹೇಳುತ್ತದೆ. ದೇವರನ್ನು ಪೂಜಿಸುವುದು ಹೇಗೆ, ಯಾವ ಪೂಜೆಗೆ ದೇವರು ಒಲಿಯುತ್ತಾರೆ ಎಂಬುದನ್ನು ತಿಳಿಸಿಕೊಡುತ್ತದೆ. ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ನಿಜವಾದ ದಾನ, ಯಾವುದು ನಿಜವಾದ ತ್ಯಾಗ ಎಂಬುದನ್ನು ಸವಿಸ್ತಾರವಾಗಿ ಹೇಳುತ್ತದೆ. ನಿಜವಾದ ಜ್ಞಾನ ಯಾವುದು, ಎಲ್ಲಕ್ಕಿಂತ ಶ್ರೇಷ್ಠ ಜ್ಞಾನ ಯಾವುದು, ಎಂತಹ ಜ್ಞಾನ ಪಡೆದರೆ ಒಳಿತು ಎಂಬ ವಿವರಣೆಯನ್ನು ಭಗವದ್ಗೀತೆ ಹೇಳುತ್ತದೆ. ಭಗವದ್ಗೀತೆ ಒಂದು ಮನಃಶಾಸ್ತ್ರ. ಒಬ್ಬರು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದರೆ, ಯಾವುದೇ ವಿಷಯದಲ್ಲಿ ಆಸಕ್ತಿ ಇಲ್ಲದಿದ್ದರೆ, ಆತ್ಮಹತ್ಯೆ ಅಂತಹ ಯೋಚನೆಗಳು ಬಂದರೆ, ಜೀವನದಲ್ಲಿ ನೆಮ್ಮದಿಯೇ ಇಲ್ಲದಿದ್ದರೆ ಅಂತಹವರು ಒಮ್ಮೆ ಭಗವದ್ಗೀತೆ ಓದಿದರೆ ಅವರ ಎಲ್ಲ ದುಃಖಗಳು ದೂರವಾಗುತ್ತವೆ. ನಮ್ಮ ಮನಸ್ಸಿನ ರೋಗಗಳಾದ ಅನುಮಾನ, ಭಯ, ದ್ವೇಷ, ಅಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಿಗೆ ಸರಿಯಾದ ಚಿಕಿತ್ಸೆ ಎಂದರೆ ಅದು ಭಗವದ್ಗೀತೆಯಲ್ಲಿದೆ. ಭಗವದ್ಗೀತೆಯಲ್ಲಿ ಯೋಗದ ಮಹತ್ವ, ಪ್ರಾಣಾಯಾಮ, ಧ್ಯಾನ ಮಾಡುವುದು ಹೇಗೆ, ನಮ್ಮ ಆತ್ಮವನ್ನು ಅರಿಯುವುದು ಹೇಗೆ, ನಮ್ಮ ಆತ್ಮದಲ್ಲಿ ಭಗವಂತನನ್ನು ಕಾಣುವುದು ಹೇಗೆ ಎಂದು ಎಲ್ಲವೂ ತಿಳಿಸಿದ್ದಾರೆ. ಮುಖ್ಯವಾಗಿ ಭಗವದ್ಗೀತೆಯಲ್ಲಿ ದೇವರು ಒಬ್ಬನೇ, ಹಲವು ದೇವರಿಲ್ಲ, ನೀವು ಯಾರನ್ನು ಪೂಜಿಸಿದರೂ ಫಲ ಕೊಡುವುದು ಏಕಮಾತ್ರ ಭಗವಂತ ಮಾತ್ರ ಎಂಬ ಸಂದೇಶವನ್ನು ಕೊಟ್ಟಿದ್ದಾರೆ. ಭಗವಂತನ ವಿಶ್ವರೂಪ ದರ್ಶನವನ್ನು ತೋರಿಸಿ ಭಗವಂತನ ಒಳಗೆ ಇಡೀ ಪ್ರಪಂಚವೇ ಅಡಗಿದೆ, ಇಡೀ ಪ್ರಪಂಚವೇ ಭಗವಂತ ಮತ್ತು ನಾವು ಭಗವಂತನ ಒಳಗೆ ಇದ್ದೇವೆ ಎಂಬುದನ್ನು ತಿಳಿಸುತ್ತದೆ. ಭಗವದ್ಗೀತೆ ನಮ್ಮ ಮನಸ್ಸಿನಲ್ಲಿ ನಿಂತರೆ ಅಲ್ಲಿ ಸುಳ್ಳು, ಮೋಸ, ವಂಚನೆಗೆ ಜಾಗವಿಲ್ಲ. ಇಂತಹ ಬೆಲೆ ಕಟ್ಟಲಾಗದ ಸಂಪತ್ತಿನಂತಿರುವ ಭಗವದ್ಗೀತೆಯನ್ನು ಓದಿದವರು ಪುಣ್ಯವಂತರು, ಓದದವರು ದುರಾದೃಷ್ಟವಂತರು. ಭಗವದ್ಗೀತೆಯನ್ನು ಓದದಿದ್ದರೆ ಭಗವದ್ಗೀತೆಗೇನೂ ನಷ್ಟವಿಲ್ಲ ಹಾಗೂ ಭಗವಂತನಿಗೂ ನಷ್ಟವಿಲ್ಲ.
ಆದರೆ ಮುಂದೊಂದು ದಿನ ನೀವು ಪಶ್ಚಾತ್ತಾಪ ಪಡುವುದು ಸತ್ಯ. ಬನ್ನಿ, ಇನ್ನಾದರೂ ನಾವು ಬದಲಾಗೋಣ. ಶ್ರೀ ಕೃಷ್ಣ ಪರಮಾತ್ಮ ಜಗತ್ತಿಗೆ ಸಾರಿದ ಜೀವನದ ಪಾಠ ಹೇಳಿಕೊಡುವ ಭಗವದ್ಗೀತೆಯ ಬಗ್ಗೆ ತಿಳಿಯೋಣ.